ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ಈ ದಿನದ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೂ ಮುನ್ನ ಸರ್ವರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವು ಇಡೀ ಜಗತ್ತನ್ನೇ ಚಿಂತೆಗೆ ಈಡು ಮಾಡಿತ್ತು. ಈ ಕ್ರಮದಲ್ಲಿ ಗ್ಲೋಬಲ್ ಫೈರ್ ಪವರ್ ಎಂಬ ಸಂಸ್ಥೆಯು 145 ದೇಶಗಳ ಸೇನಾ ಸಾಮರ್ಥ್ಯವನ್ನ ಗುರುತಿಸಲ್ಪಟ್ಟಿದೆ. ಜೊತೆಗೆ ಸೇನಾ ಸಾಮರ್ಥ್ಯವನ್ನ ಪರಿಶೀಲಿಸಿ ಸೇನಾ ಶಕ್ತಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದೆ. ಹಾಗಿದ್ರೆ ಟಾಪ್ 10 ದೇಶಗಳು ಯಾವ್ಯಾವು, ಭಾರತ ಯಾವ ಸ್ಥಾನದಲ್ಲಿದೆ ಅನ್ನೋದ್ರ ಕುರಿತು ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ಮಾಹಿತಿ ನೀಡ್ತೀನಿ. ಇಟಲಿ ದೇಶವು 0.1863 ಅಂಕಗಳೊಂದಿಗೆ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ರಕ್ಷಣಾ ತಂತ್ರಗಳನ್ನ ಅಳವಡಿಸಿಕೊಳ್ಳುವುದು. ಇದು 2,89,000 ಸೈನಿಕರ ಪರಿಣಾಮಕಾರಿ ಶಕ್ತಿಯನ್ನ ಹೊಂದಿದೆ. ದೇಶವು ತನ್ನ ಮಿಲಿಟರಿಗಾಗಿ ವಾರ್ಷಿಕವಾಗಿ $31.6 ಶತಕೋಟಿ ಖರ್ಚು ಮಾಡುತ್ತಿದೆ. ಪಾಕಿಸ್ತಾನ 17,04,000 ಸೇನಾ ಬಲ ಹೊಂದಿರುವ ಭಯೋತ್ಪಾದನೆಯನ್ನ ಪೋಷಿಸುತ್ತಿದೆ. ಆ ದುಷ್ಟ ಶಕ್ತಿಗಳಿಂದಾಗಿ ಆ ದೇಶದಲ್ಲಿ ಬಾಂಬ್ ದಾಳಿಗಳು ನಡೆದಿರುವ ಬಗ್ಗೆ ಅನೇಕ ವರದಿಗಳಿವೆ. ಸೇನೆಯು ವಾರ್ಷಿಕವಾಗಿ $6.3 ಬಿಲಿಯನ್ ಬಲಪಡಿಸಲು ಖರ್ಚು ಮಾಡ್ತಾ ಇದೆ. ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ ದೇಶವು 0.1711 ಅಂಕಗಳೊಂದಿಗೆ 9ನೇ ಸ್ಥಾನದಲ್ಲಿದೆ. ಟರ್ಕಿ ಈ ದೇಶವು ತನ್ನ ಮಿಲಿಟರಿಗಾಗಿ ವಾರ್ಷಿಕವಾಗಿ $40 ಶತಕೋಟಿ ಖರ್ಚು ಮಾಡುತ್ತದೆ. 8,83,900 ಮಂದಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇಶವು 0.1697 ಅಂಕಗಳೊಂದಿಗೆ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 8ನೇ ಸ್ಥಾನದಲ್ಲಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಸಾಮರ್ಥ್ಯಗಳನ್ನ ಸುಧಾರಿಸುವ ಮೂಲಕ ಪ್ರತಿಸ್ಪರ್ಧಿ ದೇಶಗಳೊಂದಿಗೆ ಸ್ಪರ್ಧಿಸುತ್ತಿದೆ. ಜಪಾನ್ ದೇಶವು 0.1601 ಅಂಕಗಳೊಂದಿಗೆ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 7ನೇ ಸ್ಥಾನದಲ್ಲಿದೆ. ಜಪಾನ್ ತಾಂತ್ರಿಕ ಪ್ರಗತಿಯೊಂದಿಗೆ ಸಿಡಿಯುತ್ತಿದೆ. ಸ್ವರಕ್ಷಣಾ ಪಡೆಗಳು ಈ ದೇಶದ ವಿಶಿಷ್ಟ ಶಕ್ತಿ. ಒಟ್ಟು 3,28,150 ಸೈನಿಕರಿದ್ದಾರೆ. ಸೇನೆಯನ್ನ ಬಲಪಡಿಸಲು ದೇಶವು ವಾರ್ಷಿಕವಾಗಿ $53 ಶತಕೋಟಿ ಖರ್ಚು ಮಾಡುತ್ತದೆ. ಯುಕೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸುವಲ್ಲಿ ಯುನೈಟೆಡ್ ಕಿಂಗ್ಡಮ್ ಮಿಲಿಟರಿಯು ಪ್ರತಿಸ್ಪರ್ಧಿ ರಾಷ್ಟ್ರಗಳೊಂದಿಗೆ ಸ್ಪರ್ಧಿಸುತ್ತಿದೆ. ಸೇನೆಯನ್ನು ಬಲಪಡಿಸಲು ವಾರ್ಷಿಕ $62.8 ಶತಕೋಟಿ ವ್ಯಯಿಸಲಾಗುತ್ತಿದೆ. ದೇಶವು ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 0.1413 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಪ್ರಸ್ತುತ 11,08,860 ಸೈನಿಕರಿದ್ದಾರೆ. ದಕ್ಷಿಣ ಕೊರಿಯಾ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಶಿಷ್ಟವಾದ ರಕ್ಷಣಾ ತಂತ್ರಗಳನ್ನ ಹೊಂದಿರುವ ಸುಸಜ್ಜಿತ ಮಿಲಿಟರಿಯನ್ನ ದೇಶ ಹೊಂದಿದೆ. ವಾರ್ಷಿಕ $44.7 ಶತಕೋಟಿ ಖರ್ಚು ಮಾಡುವ ಮೂಲಕ ಸೇನೆಯನ್ನ ಬಲಪಡಿಸಲಾಗುತ್ತದೆ. ಇದು 32,20,000 ಮಿಲಿಟರಿ ಬಲವನ್ನ ಹೊಂದಿದೆ. ದೇಶವು 0.1416 ಅಂಕಗಳೊಂದಿಗೆ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 5ನೇ ಸ್ಥಾನದಲ್ಲಿದೆ. ಇನ್ನು ಭಾರತವು ಅತಿ ದೊಡ್ಡ ಮತ್ತು ಅತ್ಯಂತ ಸಮರ್ಥ ಮಿಲಿಟರಿಗಳನ್ನ ಹೊಂದಿದೆ. ಆಧುನಿಕ ಮತ್ತು ಕಾರ್ಯತಂತ್ರದ ಆಲೋಚನೆಗಳೊಂದಿಗೆ ಪ್ರತಿಸ್ಪರ್ಧಿ ದೇಶಗಳಿಗೆ ಬಲವಾದ ಸಂಕೇತಗಳನ್ನ ನೀಡುವುದು. ಭಾರತವು
ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 0.1023 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ವಾರ್ಷಿಕವಾಗಿ 74.0 ಶತಕೋಟಿ ಡಾಲರ್ ಖರ್ಚು ಮಾಡುವ ಮೂಲಕ ತನ್ನ ಮಿಲಿಟರಿ ಆಸ್ತಿಯನ್ನ ಹೆಚ್ಚಿಸುತ್ತಿದೆ. ಪ್ರಸ್ತುತ ಸೇನೆಯಲ್ಲಿ 51,37,550 ಸಿಬ್ಬಂದಿ ಇದ್ದಾರೆ. ಚೀನಾ ವಿಶ್ವದ ದೊಡ್ಡ ಪ್ರದೇಶದಲ್ಲಿ ಹರಡಿರುವ ಚೀನಾ ತನ್ನ ಸೇನೆಯನ್ನ ವೇಗವಾಗಿ ಬಲಪಡಿಸುತ್ತಿದೆ. ಎಲ್ಲಾ ದೇಶಗಳಲ್ಲೂ ಪ್ರಾಬಲ್ಯ ಸಾಧಿಸುವ ಹಂಬಲದಿಂದ ಹೆಜ್ಜೆ ಇಡುತ್ತಿದೆ. ಇದು ಪ್ರಸ್ತುತ 31,70,00,000 ಸೈನಿಕರನ್ನ ಹೊಂದಿದೆ. ವಾರ್ಷಿಕವಾಗಿ 227 ಶತಕೋಟಿ ಖರ್ಚು ಮಾಡುತ್ತಿದೆ. ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ ದೇಶವು 0.0706 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ರಷ್ಯಾ ಗಮನಾರ್ಹವಾದ ಪರಮಾಣು ಶಸ್ತ್ರಾಗಾರರನ್ನ ಹೊಂದಿದೆ. ಇದಲ್ಲದೆ ಇದು ಸುಧಾರಿತ ಕ್ಷಿಪಣಿಗಳನ್ನ ಬಲಪಡಿಸಿಕೊಂಡು ಬಲವಾದ ಮಿಲಿಟರಿ ಉಪಸ್ಥಿತಿಯನ್ನ ಅಭಿವೃದ್ಧಿಪಡಿಸುತ್ತಿದೆ. ಮಿಲಿಟರಿಯನ್ನ ಬಲಪಡಿಸಲು ವಾರ್ಷಿಕವಾಗಿ 109.0 ಶತಕೋಟಿ ಡಾಲರ್ಗಳನ್ನ ಖರ್ಚು ಮಾಡಲಾಗುತ್ತದೆ. ದೇಶವು 0.0702 ಅಂಕಗಳೊಂದಿಗೆ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಸ್ತುತ 35,70,000 ಸೈನಿಕರಿದ್ದಾರೆ. ಅಮೆರಿಕ ಮಿಲಿಟರಿ ಶಕ್ತಿ ಸೂಚ್ಯಾಂಕದಲ್ಲಿ ಯುನೈಟೆಡ್ ಸ್ಟೇಟ್ಸ್ 0.0699 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಸಾಟಿ ಇಲ್ಲದ ಮಿಲಿಟರಿ ತಂತ್ರಜ್ಞಾನ, ಅತಿ ದೊಡ್ಡ ರಕ್ಷಣಾ ಬಜೆಟ್ನೊಂದಿಗೆ ಅಗ್ರ ಸ್ಥಾನದಲ್ಲಿದೆ. ಇದು ಮಿಲಿಟರಿಗಾಗಿ ವಾರ್ಷಿಕವಾಗಿ 831 ಶತಕೋಟಿ ಡಾಲರ್ಗಳನ್ನ ಖರ್ಚು ಮಾಡುತ್ತದೆ. ಆ ದೇಶದ ಸೇನೆಯಲ್ಲಿ 21,27,500 ಮಂದಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.